ಜನತೆ ಆಶೀರ್ವಾದ, ದೇವರ ಆಶೀರ್ವಾದ ಇರೋವರೆಗೂ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ಅಷ್ಟೇ. ನೋಡಿ, ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ. ಈಗ ನನ್ನ ಮಗ ದೈವಭಕ್ತ, ಮೊದಲನೇ ಸೂರಜ್ ಪಾಪ ಅಂತಂದು ಗೊತ್ತಿದೆ. ಆ ತಾಯಿ ರಾಜರಾಜೇಶ್ವರಿ, ಅವನಿಗೆ ಚಾಮುಂಡೇಶ್ವರಿ ದಯ ಇದೆ. ಅದರಲ್ಲಿ ಅವನು ಬರ್ತಾನೆ ಅಂತ ನನಗೆ ನಂಬಿಕೆ ಇದೆ. ಅವನು ಇದು ಏನಾಗುತ್ತೆ, ರಾಜಕೀಯದ ಇರುತ್ತೀವಲ್ಲ, ಇಂತೆಲ್ಲ ನಾವು ಎದುರದಾದ್ರೆ ಮನೆ ಸೇರ್ಕೊಂಡು ಅಲ್ಲ ಪ್ರಜ್ವಲ್ ಅವರ ನೋಡಕ್ಕೆ ಜೈಲಿಗೆ ಹೋಗಿದ್ದರು. ಯಾರು? ಪ್ರಜ್ವಲ್ ಅವರು. ನಾನು ಈಚೆಗೆ ಹೋಗಿ ನಮ್ಮ ಮಿಸ್ಸಸ್ ಏನು ನೆನ್ನೆ ಹೋಗಿದ್ರು. ಏನೇ ಆದರೂ ಮಗ ಅನ್ನೋ ದೃಷ್ಟಿ ಇರುತ್ತೆ, ತಾಯಿ ಹೋಗಿರ್ತಾರೆ. ತಾವು ಹೋಗಲ್ವಾ? ಏನು ತಾವು ನೀವು ನೋಡೋದು ಏನು ಸದ್ಯಕ್ಕೆ ನಾವು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀವಿ. ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನಗೇನಾದ್ರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ. 25 ವರ್ಷ ನನಗೆ ಸಹಕಾರ ನೀಡಿದ್ದೀನಿ. 25 ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಮಗನಿಗೆ ನನಗೆ ಗೊತ್ತಿಲ್ಲ ಸರ್. ನಾನು ನಿನ್ನೆ ಈ ಕಡೆ ಬಂದೆ, ರಾತ್ರಿ ಮುಂದೆ ಅವರಲ್ಲಿ. ಈ ಸುದೀರ್ಘ ರಾಜಕಾರಣದಲ್ಲಿ ರೇವಣ್ಣ ಅವರು ಟಾರ್ಗೆಟ್ ಆಗಿದ್ದ ಅಥವಾ ದೇವೇಗೌಡರ ಟಾರ್ಗೆಟ್ ನಿಮ್ಮ ಹೆಗಲ ಮೇಲೆ ಬಂದು ಈಗಲ್ಲ, ಕಾಲ ಬಂದಾಗ ಎಳೆ ಬಿಡಿಸ್ತೀನಿ ಏನಿದೆ ಅನ್ನೋದನ್ನ ಇವತ್ತು ಹೇಳೋದು. ನ್ಯಾಯಾಂಗದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ. ಕಾಲ ಬಂದಾಗ ಏನು ನಡೆದಿದೆ ಅನ್ನೋದನ್ನ ನಾನು ಸತ್ಯನ ರಾಜ್ಯದ ಜನತೆ ಅಲ್ಲ ಎಲ್ರಿಗೂ ಉತ್ತರ ಸಿಗುತ್ತಾ ಅಂತ ಸರ್ ನನಗೇನು ಅದು ಇವತ್ತೇನು ಹೇಳೋದಿಲ್ಲ. ನ್ಯಾಯಾಂಗದಲ್ಲಿರುವಾಗ ನಾನು ಗೌರವ ಕೊಡ್ತೀನಿ ನ್ಯಾಯಕ್ಕೆ. ಇವತ್ತು ಯಾವುದೇ ವಿಷಯ ನಾನು ಹೇಳಲ್ಲ. ಟೈಮ್ ಬಂದಾಗ ನಾನು ಅದನ್ನು ಯಾವ ರೀತಿ ನಡೆದಿದೆ ಏನು ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತೀನಿ ಹೊರತು ನಾನು ಇವತ್ತು ಕೋರ್ಟಲ್ಲಿ ಕೇಸ್ ಇರುವಾಗ ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ನಾನು ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ. ತಾವೇನು ಹೇಳ್ಬಿಡಿ, ಏನೇನಾಗಿದೆ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ. 25 ವರ್ಷದ ರಾಜಕಾರಣದಲ್ಲಿ ಮತ್ತೆ 15 ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಥರ ಮಾಡಿದ್ದೀನಿ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಮತ್ತು ದೇವ್ರ ಬಗ್ಗೆ ನಂಬಿಕೆ ಇದೆ. ನ್ಯಾಯ ಸಿಗುತ್ತೆ ಅನ್ನೋದು ಅಲ್ಲ ಸರ್, ನಮ್ಮ ಪ್ರಶ್ನೆ ಏನೇನಾಗಿದೆ, ಇದರಿಂದ ಯಾರ್ಯಾರ ಬಗ್ಗೆ ತಮಗೆ ಮಾಹಿತಿ ಇದೆಯಾ ಅಂತ. ತಮಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ ಮಾಧ್ಯಮದವರಿಗೆ ಹೆಚ್ಚಿನ ತಮಗೆ ಮಾಹಿತಿ ಇದೆಯಾ ಸರ್? ನನಗೆ ಮಾಹಿತಿ ಇಲ್ಲ. ನೀವು ಕಲೆ ಹಾಕ್ತೀರಾ ಅಂತ ನೀವು ತೋರಿಸ್ತಾ ಇದ್ದೀರಲ್ಲ, ಅದು ನಿಮಗೆ ಗೊತ್ತಿದೆ. ನಾನು ಯಾಕೆಂದ್ರೆ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇದ್ದಂಗೆ ನಾನು ಅದ್ರ ಬಗ್ಗೆ ಮಾತಾಡುವಂತ ಶಕ್ತಿ ನನ್ನ. ದೇವೇಗೌಡರ ಆರೋಗ್ಯ ಆಗಿದೆ ಸರ್. ಈಗ ದೇವೇಗೌಡರದ ಆರೋಗ್ಯ ಆಗಿದೆ. ದೇವೇಗೌಡರು ಪಾಪ ಆರೋಗ್ಯ ಅವರು ಗೊತ್ತಲ್ಲ. ದೇವೇಗೌಡರಿಗೆ 93 ವರ್ಷ ಇದೆ. ಅವ್ರಿಗೆ ನೋಡಿದಿರಲ್ಲ, ಇದರಲ್ಲಿ ಸಂಕಷ್ಟದಲ್ಲಿ ಪಾಪ ಅವರು ಏನಾಗುತ್ತೆ ಏನಪ್ಪ ಒಂದು ಅವ್ರ ಜೀವನದಲ್ಲಿ ನೋಡಿದಿರಲ್ಲ. ಈಗ ನಾನು ಸ್ವಾಮೀಜಿಗಳದ್ದು ನೋಡಿದೆ. ನಮ್ಮ ಎಂಥ ಸ್ವಾಮೀಜಿ, ಚಂದ್ರಶೇಖರ ಸ್ವಾಮಿ, ಆ ಮಠ ಹೆಂಗಿತ್ತು, ಯಾವ ರೀತಿ ಇತ್ತು ಎಲ್ಲ ನನಗೆ ಗೊತ್ತಿದೆ. ಆರೋಗ್ಯ ಹೇಗಿದೆ ಅಂತ ಅಟ್ಲೀಸ್ಟ್ ದೇವೇಗೌಡರು ಕಳೆದ 1 ತಿಂಗಳಿಂದ ಏನು ನಡೀತು ಅನ್ನೋದ್ರ ಬಗ್ಗೆ ಅವರು ದೇವೇಗೌಡರು ಆ ಮಟ್ಟಕ್ಕೆ ಏನು ಸೇವೆ ಮಾಡಿದ್ರು ಅನ್ನೋದನ್ನ ಕಾಲ ಬಂದಾಗ ನಾನು ಮಾತಾಡ್ರೆ ಏನೋ ಹೇಳ್ಕೊಡ್ತಾರೆ ರೇವಣ್ಣರು ಅನ್ನೋದು ಯಾಕಬೇಕಪ್ಪ? ಅದಕ್ಕೆ ಮಾತಾಡೋದೇ. ನೋಡ್ರಿ, ನನಗೆ 1 ನಿಮಿಷ ಹೇಳ್ತೀನಿ, ಅದ್ರ ಬಗ್ಗೆ ಏನು ಹೇಳಲ್ಲ. ನೀವೆಲ್ಲ ಮಾಧ್ಯಮದಲ್ಲಿ 25-40 ವರ್ಷ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ನನಗೆ ಶ್ರೀರಕ್ಷೆ ಇದೆ. ಅದರಿಂದ ನಾನು ನಿಮ್ಮ ಬಗ್ಗೆ ಗೌರವ ಇದೆ. ಇವತ್ತು ಇಡೀ ಇದರಲ್ಲಿ ನ್ಯಾಯಾಂಗ ಒಂದು ಕಡೆ, ಶಾಸಕಾಂಗ ಒಂದು ಕಡೆ, ಪತ್ರಿಕಾ ರಂಗ ಒಂದು ಕಡೆ, ಇವು 3 ನನಗೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಇತ್ತು. ಅಲ್ಲ, ತಾವು ಸೂರಜ್ ದೇವ್ರ ಭಕ್ತ ಹೊರಗಡೆ ಬರ್ತಾರೆ ಅಲ್ರಿ? ಪ್ರಜ್ವಲ್ದುವೆ ಈಗ ಅದ್ರ ಬಗ್ಗೆ ನಾನು ಕೋರ್ಟಲ್ಲಿರುವಾಗ ಅದೆಲ್ಲ ನಾನು ಹೇಳ್ತೀನಿ. ಆಫ್ಟರ್ ಇದೆಲ್ಲ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ದೇವ್ರ ಬಗ್ಗೆ ಗೌರವ ಇದೆ. ಅದನ್ನು ಇವತ್ತು ಹೇಳೋ ಸೂಕ್ತ ಅಲ್ಲ. ತಾವು ಜ್ಯೋತಿಷ್ಯ ನಂಬೋದು ಎಲ್ಲಿ ಗ್ರಹ ಮಿಸ್ ಆಗುತ್ತೆ? ಅದೆಲ್ಲ ಟೈಮ್ ಎಂತವರೆಗೂ ಗ್ರಾಚಾರ ಬಿಡೋದಿಲ್ಲ.